ಏನು ಹೇಳ್ತಂತ ಕೇಳೋಣ ಸರ್. ಮತ್ತೆ GBA ಚುನಾವಣೆ ಒಂದು ರೀತಿ ಮರೀಚಿಕೆ ಥರ ಆಗೋಗಿದೆ. ಮತ್ತೆ ಡಿಸೆಂಬರ್ 31 ತನಕ ಸುಪ್ರೀಂ ಕೋರ್ಟೇ ಒಂದು ಇದು ಕೊಟ್ಟಿರ್ತಕ್ಕಂಥ, ಸರ್ಕಾರ ಅರ್ಜಿ ಸಲ್ಲಿಸಿತ್ತು ನಮ್ಗೆ ಅವಕಾಶ ಬೇಕು ಅಂತೇಳಿ, ಮತ್ತೆ ಮುಂದಕ್ಕೆ ಹೋಗಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ GBA ಚುನಾವಣೆಯನ್ನು ಮಾಡುವಂಥ ಉದ್ದೇಶ ಪ್ರಾರಂಭದಲ್ಲೇ ಇಲ್ಲ. ಈಗಾಗಲೇ 3 ವರ್ಷದ ಮೇಲಾಗಿದೆ, 3.25 ವರ್ಷ ಆಗಿದೆ. ಈಗೇನೋ ಕಾರಣ ಸರಿ ಇದೆ. ಆದರೆ ಈ ಮುಂಚೆ ಯಾವ ಕಾರಣ ಅಡ್ಡ ಬಂದಿತ್ತು ಇವರಿಗೆ ಚುನಾವಣೆಯನ್ನು ಮಾಡಲಿಕ್ಕೆ? ಈ ಮುಂಚೆ ಚುನಾವಣೆಗಳನ್ನು ಮಾಡ್ಬೋದಿತ್ತು. ಇವರು ಚುನಾವಣೆಯನ್ನು ಮಾಡೋದ್ರಿಂದ ಹಿಂದೆ ಸರಿದು ಇವತ್ತು ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿ, ಬೆಂಗಳೂರಿನ ಹಿತಕ್ಕೆ ವಿರುದ್ಧವಾಗಿ ಕೆಲಸ ಮಾಡ್ತಿರೋರು ಈ ಕಾಂಗ್ರೆಸ್ ಸರ್ಕಾರ. ಹಾಗಾಗಿ ಅವರ ನಿಲುವನ್ನು ಸಂಪೂರ್ಣವಾಗಿ ಖಂಡಿಸ್ತೀನಿ. ಈಗಾಗಲೇ ಬೆಂಗಳೂರಿನಲ್ಲಿ ಸಾಕಷ್ಟು ಸಮಸ್ಯೆಗಳಿರ್ತಕ್ಕಂಥದ್ದು. ಯಾರು ಕೂಡ ಕಾರ್ಪೊರೇಟರ್ಗಳಿಲ್ಲ. 10 ವರ್ಷ ಆಯಿತು ಚುನಾವಣೆ ನಡೆದು, 11ನೇ ವರ್ಷ ನಡೀತಾ ಇರ್ತಕ್ಕಂಥದ್ದು. ಇನ್ನೂ ಕೂಡ ಚುನಾವಣೆ ನಡೆಸ್ತಾನೆ ಇಲ್ಲ. ಎಲ್ಲ ಕೂಡ ಶಾಸಕರನ್ನೇ ಕೇಳಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬಂದಿರುವಂಥದ್ದು. ಅದಕ್ಕಿಂತ ಮುಖ್ಯವಾಗಿ ಈ ಅಧಿಕಾರಿಗಳ ಸಾಮ್ರಾಜ್ಯ ಆಗಿರುತ್ತೆ. ಇವತ್ತು ಏನೇ ಚುನಾಯಿತ ಆಗಿದ್ರೆ ಸ್ಥಳೀಯವಾಗಿ ಸ್ಥಳೀಯ ಸಂಸ್ಥೆಗಳು ಇರಬೇಕು. ಹಾಗಾಗಿ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಚುನಾಯಿತ ಪ್ರತಿನಿಧಿಗಳು ಇರಬೇಕು. ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಈ ತಕ್ಷಣ ಈ ಮುಂದಿನ ದಿನದಲ್ಲಿ ಇನ್ನೂ ಮುಂದೂಡಿಕೆಯನ್ನು ಮಾಡದೆ ತಕ್ಷಣ ಚುನಾವಣೆಯನ್ನು ಮಾಡಿ ಅಂತ ಒತ್ತಾಯವನ್ನು ಮಾಡ್ತೀವಿ. ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.